ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು ಎನ್ನುವ ಅಣ್ಣವರ ಹಾಡನ್ನ ಕೇಳಿರ್ತೀವಿ. ಅದೇ ರೀತಿ ಪ್ರಾಣಿಗಳ ಸ್ನೇಹ ಸಂಬಂಧ ನೋಡುಗರ ಮನಸ್ಸಿಗೆ ಮುದ ನೀಡುತ್ತದೆ. ಅನೇಕ ವರ್ಷದಿಂದ ಭೀಮ ಆನೆಗೆ ಕುಚಿಕು ಆಗಿದ್ದ ಅರ್ಜುನ ಮೃತನಾದ ನಂತರ ಸ್ನೇಹಿತರಿಲ್ಲದೆ ಸೊರಗಿದ್ದ. ಈಗ ಭೀಮನಿಗೆ ಹೊಸ ಸ್ನೇಹಿತ ಎಂಬಂತೆ ಏಕಲವ್ಯ ಜೊತೆಯಾಗಿ ಸ್ನೇಹ ಶುರುವಾಗಿದೆ. ಕುಚಿಕು ಗೆಳೆಯರ ಗೆಳೆತನ ನೋಡಿ. ಹೌದು, 2 ದಿನಗಳ ಹಿಂದೆ ಗಜಪಯಣ ಮುಗಿಸಿ ಮೈಸೂರಿನ ಅರಣ್ಯ ಭವನದಲ್ಲಿ ಗಜಪಡೆ ವಿಶ್ರಾಂತಿ ಪಡೆಯುತ್ತಿದೆ. ಮತ್ತಿಗೋಡು ಶಿಬಿರದ ಆನೆಗಳಾದ ಭೀಮ ಹಾಗೂ ಏಕಲವ್ಯ ಆನೆಗಳ ಸ್ನಾನ ಮುಗಿಸಿ ಅಕ್ಕಪಕ್ಕ ಕಟ್ಟಲಾಗಿತ್ತು. ಅಕ್ಕಪಕ್ಕದಲ್ಲಿ ನಿಂತ 2 ಆನೆಗಳು ತಮ್ಮ ಸೊಂಡಿಲುಗಳನ್ನ ಒಂದಕ್ಕೆ ಒಂದು ಟಚ್ ಮಾಡುತ್ತಾ ಮೂಕ ಸಂಭಾಷಣೆ ನಡೆಸುತ್ತಾ ಫ್ರೆಂಡ್ಲಿ ಫೈಟ್ ಆಡಿದವು. ಇದು ನೋಡುಗರನ್ನ ಆಕರ್ಷಣೆ ಮಾಡುತ್ತಿತ್ತು. ಭೀಮ ಹಾಗೂ ಏಕಲವ್ಯ ಆನೆಗಳು ಪರಸ್ಪರ ತಮ್ಮ ಸೊಂಡಿಲನ್ನ ಎತ್ತಿ ಇಬ್ಬರ ದಂತಗಳನ್ನ ಕೂಡಿಸಿಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಳ್ಳುವುದನ್ನ ನೋಡಿದ ಜನ ಆನೆಗಳು ಜಗಳ ಆಡ್ತಿದ್ದಾವೆ ಎಂದ್ಕೊಳ್ತಾರೆ. ಆದ್ರೆ ಇದು ಜಗಳವಲ್ಲ, ಇವು ಆನೆಗಳು ತಮ್ಮ ಸ್ನೇಹವನ್ನ ವ್ಯಕ್ತಪಡಿಸುವ ರೀತಿ ಎಂದು ಗೊತ್ತಾಗತ್ತೆ. ಅನೇಕ ವರ್ಷದಿಂದ ಭೀಮನಿಗೆ ಕುಚಿಕು ಗೆಳೆಯ ಎಂದರೆ ಅದು ಅರ್ಜುನ. ಭೀಮ ಹಾಗೂ ಅರ್ಜುನ ಬೇರೆ ಬೇರೆ ಶಿಬಿರದಿಂದ ಬಂದರೂ ದಸರಾಗೆ ಬರುತ್ತಿದ್ದಂತೆ ಕುಚಿಕು ಗೆಳೆಯರಾಗ್ತಿದ್ರು. ಅರಮನೆ ಆವರಣದಲ್ಲಿ ಅರ್ಜುನನ ಜೊತೆ ಭೀಮನನ್ನ ಕಟ್ಟು ಹಾಕಿದ ಸಮಯದಲ್ಲಿ ಇದೇ ರೀತಿ ಸಂಭಾಷಣೆ ಮಾಡಿಕೊಳ್ಳುವುದು, ಒಂದಕ್ಕೊಂದು ಸ್ನೇಹ ಮಾಡಿಕೊಂಡು ಮಸ್ತಿಯಲ್ಲಿ ತೊಡಗಿಕೊಳ್ಳುವುದು ಮಾಡುತ್ತಿದ್ವು. ಆದರೆ ಕಳೆದ ವರ್ಷ ಅರ್ಜುನ ಆನೆ ದಸರಾಗೆ ಬಾರದೆ ಇದ್ದ ಕಾರಣ ಬೇರೆ ಆನೆಯ ಜೊತೆ ಭೀಮ ಇಷ್ಟು ಸಲುಗೆಯಿಂದ ಇರಲಿಲ್ಲ. ಆದರೆ ಈ ಬಾರಿ ತನ್ನದೇ ಮತ್ತಿಗೋಡು ಶಿಬಿರದ ಏಕಲವ್ಯನ ಜೊತೆ ಉತ್ತಮ ಸ್ನೇಹದಲ್ಲಿದೆ. ಒಂದಕ್ಕೊಂದು ಖುಷಿಯಿಂದ ಆಟವಾಡುತ್ತಾ ನಾಡಿನಲ್ಲಿ ಸಮಯವನ್ನ ಕಳೆಯುತ್ತಿವೆ.